ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, GNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿನ್ನೆ ಈವ್ನಿಂಗಲ್ಲಿ ಕೌನ್ಸ್ಲಿಂಗ್ 2024ನೇ ಸಾಲಿನ ಕೌನ್ಸ್ಲಿಂಗ್ ಎಲ್ಲ ಅಪ್ಡೇಟ್ಗಳನ್ನು ಒಂದೇ ಟೈಮ್ ಮಾಡಿಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಎಲ್ಲ ನೋಡ್ಕೊಳ್ಳಿ ವೆಬ್ಸೈಟಲ್ಲಿ ಅಂಥೇಳಿ. ಡೇಟ್ ಆಗಿರ್ಬೋದು, ಕೌನ್ಸ್ಲಿಂಗ್ ಡೇಟ್ ಆಗಿರ್ಬೋದು, ಫಸ್ಟ್ ರೌಂಡ್ 30ನೇ ತಾರೀಕಿಗೆ ಕಂಪ್ಲೀಟ್ ಆಗೋ ಥರ ಒಂದು ಟೈಮ್ ಟೇಬಲನ್ನು ಇದು ಮಾಡಿದ್ದಾರೆ. ಜೊತೆಗೆ ನಿಮ್ಮ ಮೆರಿಟ್ ಲಿಸ್ಟನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಲಾಗಿದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಜನರಲ್ ಮೆರಿಟು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು, ತಾತ್ಕಾಲಿಕ. ಆದರೆ ಸೀಟ್ ಮ್ಯಾಟ್ರಿಕ್ಸನ್ನು ಮಾತ್ರ ಅಪ್ಡೇಟ್ ಮಾಡಿಲ್ಲ. ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು ಅಥವಾ ನಾಳೆ ಮಾಡ್ಬೋದು. ಅದನ್ನು ಕೂಡ ನಾನು ನಮ್ಮ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ನೀವು ಹೊಸಬರಿದ್ದೀರಿ, ಸೊ ಚಾನಲನ್ನು ಒಂದು ಅಪ್ಡೇಟ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಟೆಲಿಗ್ರಾಮಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ. ಆಮೇಲೆ ನೋಡಿ, ನಿಮ್ಗೆ ಒಂದು ಈ ಥರ ಯಾರೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ್ದೀರಿ ಅಂಥವ್ರಿಗೆ ಒಂದು ಮೆಸೇಜ್ ಬರ್ತಾಯಿದೆ ಈ ರೀತಿಯಾಗಿ. ಇಲ್ಲಿ ನೋಡ್ತಿದ್ದೀರಿ ನೀವು, GNM ಕೌನ್ಸ್ಲಿಂಗ್ 2023 ಅಂತ ಬಂದಿದೆ. ತೊಂದರೆ ಇಲ್ಲ, 23 ಬರಲಿ 25 ಬರಲಿ ತೊಂದರೆ ಇಲ್ಲ. ನಿಮ್ಮ ರ್ಯಾಂಕ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಸಾಕು. ಆಮೇಲೆ ಈ ರೀತಿ 2 ಮೆಸೇಜ್ ಬರ್ತಾಯಿದೆ ನಿಮಗೆ. ಒಂದು OTP ಮೆಸೇಜ್ ಬರ್ತಾಯಿದೆ, ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಮತ್ತು OTP ಈ ರೀತಿ ಕೂಡ ಇವಾಗೂ ಕೂಡ ಬರ್ತಾಯಿದೆ ವಿದ್ಯಾರ್ಥಿಗಳಿಗೆ. ಹೀಗಂತೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಏನು ಮಾಡಬೇಕಂತಂದರೆ, ನಿಮ್ಮ ಒಂದು ರ್ಯಾಂಕ್ ಲಿಸ್ಟಲ್ಲಿ ಹೆಸರಿದ್ದಿಲ್ಲ ಅಂತ ಅಷ್ಟೇ ನೋಡ್ಕೊಳ್ಳಿ. ಮೆಸೇಜ್ ಬರಲಿ ಬರದೇ ಇರಲಿ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಪ್ರೂವ್ಡ್ ಅಂತ ಇವಾಗ ಕೂಡ ಬರ್ತಾಯಿದೆ ವಿದ್ಯಾರ್ಥಿಗಳಿಗೆ. ಇದು ಒಂದು ವಿದ್ಯಾರ್ಥಿ ನನಗೆ ಶೇರ್ ಮಾಡಿರುವಂಥದ್ದು. ಜೊತೆಗೆ OTPನೂ ಕೂಡ ಶೇರ್ ಮಾಡಿದ್ದಾರೆ. ಈ OTP ನಿಮಗೆ ಅವಶ್ಯಕತೆ ಇಲ್ಲ, ಈ ಮೆಸೇಜ್ ಕೂಡ ನಿಮಗೆ ಅವಶ್ಯಕತೆ ಇಲ್ಲ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ನಿಮಗಿಲ್ಲ. ಜಸ್ಟ್ ನಿಮ್ಗೆ ಯಾವ ರೀತಿಯಾಗಿ ಮೆಸೇಜ್ ಬರಬೇಕಂತಂದರೆ, GNM ನರ್ಸಿಂಗ್ ಬೋರ್ಡ್ ವತಿಯಿಂದ 16ನೇ ತಾರೀಕಿಂದ ಏನಪ್ಪ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಏನು ಮೆಸೇಜ್ ಬರುತ್ತಲ್ಲ, ಅದು ಬಂದರೆ ಓಕೆ. ಬರಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಈ ಅಪ್ಡೇಟ್ಗಳನ್ನು ನಿಮ್ಮ ಸಲುವಾಗಿ ಮಾಡಿರುವಂಥದ್ದು, ಬೇರೆ ಯಾರ ಸಲುವಾಗಲ್ಲ. ನಿಮ್ಮ ಮೆಸೇಜಿಗೆ ಕಾಯಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಯಾರಾದರೂ ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಸಿಸ್ಟರ್ ಬ್ರದರ್ ಅಪ್ಲಿಕೇಶನ್ ಹಾಕಿದರೆ ಅವರಿಗೆ ಇನ್ಫಾರ್ಮ್ ಮಾಡಿ. ಚಾನ್ಸ್ ಮಿಸ್ ಆದರೆ ಮತ್ತೆ 2ನೇ ರೌಂಡಿಗೆ ಹೋಗಬೇಕಾಗತ್ತೆ. ಸೊ 1ನೇ ರೌಂಡಲ್ಲಿ ಕೂಡ ಚೆನ್ನಾಗಿ ಪರ್ಸೆಂಟೇಜ್ ಇದ್ದರೆ ಸೀಟ್ ಸಿಕ್ಬಿಡ್ತದೆ. ಯಾರೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ನಾನು ಲೈವಲ್ಲಿ ಕೂಡ ಬರ್ತೇನೆ, ಮಾಹಿತಿನ ಕೊಡ್ತೇನೆ. ಟೆಲಿಗ್ರಾಮಲ್ಲಿ ಕೂಡ ನಾನು ನಿಮಗೆ ಪರ್ಸನಲಾಗಿ ಮೆಸೇಜ್ ಮಾಡಿದರೆ ರಿಪ್ಲೈ ಕೂಡ ಮಾಡ್ತೇನೆ. ಹಾಗಂತೇಳಿ ನೀವು ಅನ್ಲಿಮಿಟೆಡ್ ಮೆಸೇಜ್ ಮಾಡೋಕ್ಕೆ ಹೋಗಬೇಡ್ರಿ. ಇಟಿಟಿಗೆ ಸಿಳಿ ಮಿಡಿ ಕ್ವಶನ್ಗಳನ್ನು ಕೇಳಿಕೂ ಕೂಡ ಹೋಗಬೇಡ್ರಿ. ಲೈವಲ್ಲಿ ಬಂದಾಗ ಬೇಕಾದ ಕೇಳ್ಕೊಳ್ಳುವಂತೆ. ಆದರೆ ಧೈರ್ಯ ಏನಪ್ಪ ಅಂತಂದರೆ, ತುಂಬ ಸ್ವಲ್ಪ ಆ್ಯಕ್ಟಿವ್ ಆಗಿರಿ ಅಷ್ಟೇ. ಈ ಒಂದು ರೌಂಡ್ ಮುಗಿದ ತನಕ ಆ್ಯಕ್ಟಿವ್ ಆಗಿರಿ.